ಇಲ್ಲ, ಇವನು ಕಾಸ್ಟ್ಲಿ ಗಿಫ್ಟ್ ಕೊಡೋದಕ್ಕೆ ಇವನ್ ಕೈಲಿ ಸಾಧ್ಯ ಇಲ್ಲ. ಇವನ್ 3 ಹೊತ್ತಿನ ಊಟಕ್ಕೆ ನಾನ್ ಖರ್ಚು ಮಾಡ್ಬೇಕು. ಅಂತದ್ರಲ್ಲಿ 3 ಕೋಟಿದು ಡೈಮಂಡ್ ವಾಚ್ ಕೊಡೋದಕ್ಕೆ ಹೇಗ್ ಸಾಧ್ಯ? ಪಕ್ಕ ಏನಾದ್ರೂ ಕಳ್ತನ ಮಾಡ್ಬಿಟ್ಟು ತಂದಿರ್ತಾನ. ನೋಡೋಣ ಈ ಬಿಕಾರಿಗೆ ಇದು ಎಲ್ ಸಿಕ್ತು ಅಂತ. ಲೀಲಾ ತನ್ನ ಗಂಡ ಅಮೋಘ್ ಬಗ್ಗೆ ಈ ರೀತಿ ಯೋಚನೆ ಮಾಡೋದಕ್ಕೂ ಕಾರಣ ಇತ್ತು. ಯಾಕಂದ್ರೆ ಯಾವುದೇ ಕೆಲ್ಸಕ್ ಹೋಗದೆ ಕೂಲಿಯಂ ತರ ಲೀಲಾ ಮನೇಲಿದ್ದ ಅಮೋಘನ್ನ ಲೀಲಾ ತನ್ನ ತಂದೆಯ ಸಲಹೆ ಮೇರೆಗೆ ಮದುವೆ ಆಗಿದ್ಲು. ಶ್ರೀಲೀಲಾ ತನ್ನ ಅಪ್ಪನ ಕುತಂತ್ರಕ್ಕೆ ಬಲಿಯಾಗಿ ಅಮೋಘ್ನನ್ನ ಮದುವೆ ಆಗಿದ್ಲು. ಅಂದ್ಹಾಗೆ ಶ್ರೀಲೀಲಾಳ ಅಪ್ಪ ಅಮೋಘ್ನನ್ನ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವಳಿಗೆ ಗಂಟಾಕಿದ್ದ. ಯಾವಾಗ ಶ್ರೀಲೀಲಾಗೆ ಅಮೋಘ್ ಒಬ್ಬ ಬೀದಿ ಬಿಕಾರಿ, ₹1 ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಸತ್ಯ ಗೊತ್ತಾಗಿತ್ತೋ ಅವತ್ತಿಂದ ಅಮೋಘ್ನ ನೋಡಿದ್ರೇನೆ ಸಿಟ್ಟಿನಿಂದ ಉರ್ದು ಬೀಳ್ತಾ ಇದ್ಲು. ಸ್ವಂತ ಅಪ್ಪನೇ ಈ ತರ ಮೋಸ ಮಾಡ್ತಾರೆ ಅಂತ ಅವಳು ಯೋಚನೆನೆ ಮಾಡಿರ್ಲಿಲ್ಲ. ಅವಳು ಈ ಮೋಸದ ಮದುವೆಯ ವಿಷಯ ಮನೆಯವರಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿಯದಂತೆ ಮುಚ್ಚಿಟ್ಟಿದ್ಲು. ಸಂಬಂಧದಲ್ಲಿ ಅಮೋಘ್ ಆ ಮನೆಯ ಅಳಿಯನಾಗಿದ್ದ. ಆದ್ರೆ ಆ ಮನೆಯಲ್ಲಿ ಅವನ ಮರ್ಯಾದೆ ಮಾತ್ರ 3 ಕಾಸಿಗೂ ಬೇಡವಾಗಿತ್ತು. ಪದೇ ಪದೇ ಅವಮಾನದಿಂದ ಅಪಹಾಸ್ಯಕ್ಕೆ ಒಳಗಾಗ್ತಾ ಇದ್ದ ಅಮೋಘ್ನನ್ನ ಮನೇಲಿದ್ದೋರು ಕೆಲ್ಸದೋನ್ ತರ ಕಾಣ್ತಾ ಇದ್ರು. ಕೆಲವು ಸಾರಿ ಕಿಚನ್ ನಲ್ಲಿ, ಇನ್ನ ಕೆಲವು ಸಾರಿ ನಾಯಿ ಶೆಡ್ ನಲ್ಲಿ ಮಲಗ್ತಾ ಇದ್ದ. ಆ ಟೈಮ್ಗೆ ಅವನಿಗೆ ಅದೇನೆ ಅರಮನೆ ಆಗಿತ್ತು. ಸಾರಿ ಬಾನು, ನನ್ ಗಂಡ ಏನಾದ್ರೂ ಊರಲ್ಲಿ ಇದ್ದಿದ್ರೆ ನಿನ್ಗೆ ನಾನ್ ಖಂಡಿತ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ. ನನ್ ಗಂಡ ನನಗೆ ನ್ಯೂ ಇಯರ್ಗೆ 20 ಲಕ್ಷ ಕೊಟ್ಟು ಡೈಮಂಡ್ ನೆಕ್ಲೆಸ್ ತಂದಿದ್ದಾರೆ. ವಾವ್! ಹೌದು, ನಿನ್ ಗಂಡ ನಿನಗೇನ್ ಗಿಫ್ಟ್ ಕೊಟ್ಟಿದ್ದಾರೆ? ಬಾನು ಕೇಳಿದ ಆ ಪ್ರಶ್ನೆ ಶ್ರೀಲೀಲಾಳಿಗೆ ಅಮೋಘ್ ಮೇಲಿದ್ದ ಕೋಪವನ್ನ ಇನ್ನಷ್ಟು ಹೆಚ್ಚು ಮಾಡಿತ್ತು. ಏನ್ ಲೀಲಾ, ಯಾವಾಗ ನೋಡಿದ್ರು ಬೈತಾನೆ ಇರ್ತೀಯ. ನಾನ್ ನಿನ್ನ ಎಷ್ಟ್ ಲವ್ ಮಾಡ್ತೀನಿ ಗೊತ್ತಾ? ಹಾಗಾದ್ರೂ ಒಂದ್ ಕೆಲ್ಸ ಮಾಡು, ನ್ಯೂ ಇಯರ್ ಬರುತ್ತಲ್ಲ ಅವತ್ ನನ್ಗೊಂದ್ ಗಿಫ್ಟ್ ತೆಗೆದ್ಕೊಡು. ಚಿಲ್ಡ್ರಿ ಪೈಸೆ 1000, 2000 ಲಕ್ಷ ಅಮೌಂಟ್ ಇಂದು. ಅಲ್ಲ ಲೀಲಾ, ನನ್ನ ಹತ್ರ ಅಷ್ಟ ಅಮೌಂಟ್ ಎಲ್ಲಿದೆ? ಅದು ಅಲ್ದೆ ಅಷ್ಟೊಂದ್ ಹಣನ ನಾನ್ ಕಣ್ಣಲ್ ಕೂಡ ನೋಡಿಲ್ಲ. ಇದೆಲ್ಲ ಈಗ ಯೋಚಿಸಿ ಏನ್ ಪ್ರಯೋಜನ? ಮದ್ವೆಗ್ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ಕಟ್ಕೊಂಡ್ ಹೆಂಡತಿಗೆ ಒಂದ್ ಗಿಫ್ಟ್ ತರಕ್ಕಾಗಲ್ಲ ನಿನ್ಗೆ. ನೀನು ಒಬ್ಬ ಗಂಡ್ಸು ಅಂತ ಕೂಗುತ್ತಾ ಶ್ರೀಲೀಲಾ ಅಲ್ಲಿಂದ ಹೊರಟು ಹೋಗಿದ್ಲು. ಅವತ್ತು ಶ್ರೀಲೀಲಾ ಮನೆಯಲ್ಲಿ ನ್ಯೂ ಇಯರ್ ಪಾರ್ಟಿ ಶುರುವಾಗಿತ್ತು. ಅಲ್ಲಿಗೆ ಸಡನ್ ಆಗಿ ಬಂದ ಅಮೋಘ್ ಅಷ್ಟೊಂದು ಜನ ವಿಐಪಿಗಳ ಮುಂದೆ ಶ್ರೀಲೀಲಾಗೆ ಒಂದು ಉಡುಗೊರೆಯನ್ನ ಕೊಟ್ಟಿದ್ದ. ₹10 ಹೂ ಕೊಡೋ ಯೋಗ್ಯತೆ ಇಲ್ದೆ ಇದ್ದೋನು ಸಖತ್ತಾಗಿರೋ ಗಿಫ್ಟ್ ಕೊಟ್ಟಿದ್ದನ್ನ ನೋಡಿ ಶ್ರೀಲೀಲಾ ಆಶ್ಚರ್ಯಗೊಂಡಿದ್ದು ಅಲ್ದೆ ಕುತೂಹಲದಿಂದ ಆ ಬಾಕ್ಸ್ ನ ಓಪನ್ ಮಾಡ್ತಾಳೆ. ಅದ್ರಲ್ಲಿರೋ ಕಾಸ್ಟ್ಲಿ ಡೈಮಂಡ್ ವಾಚ್ ನೋಡಿ, ಇದು ಫ್ರಾನ್ಸ್ ಅಲ್ಲಿ ತಯಾರು ಮಾಡಿರೋದಲ್ವಾ? ಡ್ಯೂಪ್ಲಿಕೇಟಾ ಇಲ್ಲ ಕತ್ಕೊಂಡ್ ಬಂದ್ಯಾ ಅಂತ ಎಲ್ಲರ ಮುಂದೆ ಅವನನ್ನ ಅಪಹಾಸ್ಯ ಮಾಡ್ತಾ ಇದ್ರೆ ಅಮೋಘ್ ಏನೂ ಮಾತನಾಡದೆ ಸಣ್ಣ ಸ್ಮೈಲ್ ಮಾಡ್ತಾ ತಿರುಗಿ ಹೊರಡ್ತಾನೆ. ಪಾರ್ಟಿಯಲ್ಲಿದ್ದ ಶ್ರೀಲೀಲಾಳ ಅಮ್ಮ ಮಾತ್ರ ಆ ಬಿಕಾರಿ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಇದು ಒರಿಜಿನಲ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇದ್ರೆ ಶ್ರೀಲೀಲಾ ಮಾತ್ರ ಯೋಚಿಸ್ತಾ ಕಾಲ ಕಳೆದಿದ್ಲು. ಮರುದಿನ ಬೆಳಗ್ಗೆ ಅವಳು ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ ವಾಚ್ ಶೋರೂಮ್ಗೆ ಎಂಟ್ರಿ ಕೊಟ್ಟಿದ್ಲು. ಶ್ರೀಲೀಲಾ ಸ್ಟೈಲ್ ಆಗಿ ನಡ್ಕೊಂಡ್ ಬರ್ತಾ ಇದ್ರೆ ಅವಳ ಕೈಯಲ್ಲಿದ್ದ ವಾಚ್ ಮಾತ್ರ ಪಳಪಳ ಅಂತ ಹೊಳಿತಿತ್ತು. ಮೇಡಮ್, ನೀವು ಅರಸು ಫ್ಯಾಮಿಲಿಗೆ ಸೇರ್ದವ್ರಾ? ಮೀನ್ಸ್ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಭಾನು ಪ್ರತಾಪ್ ಅರಸ್? ಎಸ್. ಅವ್ರನ್ನ ಇದುವರೆಗೂ ನಾನ್ ನೋಡಿದ್ ಕೂಡ ಇಲ್ಲ. ನಿಮ್ ಕೈಯಲ್ಲಿ ಕಟ್ಟಿದಿರಲ್ಲ ಈ ವಾಚ್, ಇದು ಒಂಥರ ಸ್ಪೆಷಲ್ ಎಡಿಷನ್. ಈ ವಾಚ್ ಅಲ್ಲಿರೋ ಡೈಮಂಡ್ ಡಿಸೈನ್ ಎಲ್ಲಾನು ಒರಿಜಿನಲ್ ಅಲ್ಲೇ ಆಗಿರುತ್ತೆ. ಅದು ಅಲ್ಲದೆ ಈ ವಾಚ್ ನಿನ್ನೆ ಅಷ್ಟೇ ರಿಲೀಸ್ ಆಗಿತ್ತು. ಇಡೀ ಇಂಡಿಯಾದಲ್ಲೇ ನೋಡೋದಾದ್ರೆ 2 ವಾಚ್ ಸೇಲ್ ಆಗಿರೋದು. ಅದನ್ನು ಭಾನು ಪ್ರತಾಪ್ ಕುಟುಂಬದವರು ಅಷ್ಟೇ ತಗೊಂಡಿದ್ದಾರೆ. ಅದಕ್ಕೆ ಕೇಳಿದೆ ಮೇಡಮ್. ಆ ವಾಚ್ ಶೋರೂಮ್ ಮ್ಯಾನೇಜರ್ ಹೇಳಿದ ಮಾತು ಶ್ರೀಲೀಲಾಳ ತಲೆಯಲ್ಲಿ ಹಲವಾರು ಪ್ರಶ್ನೆಗಳನ್ನ ಹುಟ್ಟಾಕಿತ್ತು. ಸ್ವಲ್ಪ ದಿನಗಳ ನಂತರ ಈ ವಿಷಯವನ್ನ ಮರ್ತಿದ್ದ ಶ್ರೀಲೀಲಾ ಆಫೀಸ್ಗೆ ರೆಡಿಯಾಗಿ ಮೆಟ್ಟಿಲಿಳಿದು ಬರ್ತಿದ್ಲು. ಹೇ ವೇಸ್ಟ್ ಬಾಡಿ, ಸುಮ್ನೆ ತಾನೇ ಇದೆಯಾ? ನನಗೆ ಮೀಟಿಂಗ್ ಟೈಮ್ ಆಯ್ತು. ನನ್ ಫೈಲ್ಸ್ ಎತ್ಕೊಂಡು ಆಫೀಸಿಗೆ ಬಾ. ಆಫೀಸಲ್ಲಿ ಶ್ರೀಲೀಲಾ ಬಾಲನನ್ನ ತಪ್ಕೊಂಡಿದ್ದನ್ನ ನೋಡುತ್ತಾ ನಿಂತಿದ್ದ ಅಮೋಘ್ನನ್ನ ಕಣ್ಣಲ್ಲೇ ಸನ್ನೆ ಮಾಡಿ ಹೊರಗೆ ಹೋಗೋದಕ್ಕೆ ಆರ್ಡರ್ ಮಾಡಿದ್ಲು. ಲೀಲಾ, ಎಲ್ಲೋ ಹೋಗಿದ್ದೆ? ನಾನು 1 hour ಇಂದ ವೇಟ್ ಮಾಡ್ತಾ ಇದ್ದೀನಿ. ಹೋ ಸಾರಿ ಬಾಲ, ಬೆಳಿಗ್ಗೆ ಮನೆಯಿಂದ ಹೊರಡೋದೇ ಲೇಟ್ ಆಯ್ತು ಅಂತ ಶ್ರೀಲೀಲಾ ಹೇಳ್ತಾ ಇದ್ರೆ ಬಾಲ ಮಾತ್ರ ಅವಳನ್ನ ಒಂಥರ ನೋಡ್ತಾ ಇದ್ದ. ಅವಳನ್ನ ನೋಡಿ ಸ್ಮೈಲ್ ಕೂಡ ಮಾಡ್ತಾ ಇದ್ದ. ಇದು ಶ್ರೀಲೀಲಾಳಿಗೆ ತುಂಬಾನೇ ಖುಷಿ ಕೊಡ್ತಾ ಇತ್ತು. ಏನ್ ಬಾಲ, ತುಂಬಾ ಖುಷಿಯಾಗಿದ್ಯಾ? ಏನ್ ವಿಷಯ, ಜಾಕ್ಪಾಟ್ ಏನಾದ್ರೂ ಆಯ್ತಾ? ನಿನ್ನ ಬಿಟ್ಟು ಬೇರೆ ಏನ್ ಬೇಕು, ನೀನೇ ನನ್ ಜಾಕ್ಪಾಟ್ ಅಂತ ಬಾಲ ಹೇಳ್ತಾ ಇದ್ರೆ ಶ್ರೀಲೀಲಾ ನಾಚುತ್ತಾ ಆ ಸಿಚುಯೇಷನ್ ನ ಎಂಜಾಯ್ ಮಾಡ್ತಾ ಇದ್ಲು. ಅವಳು ನಾಚ್ಕೊಳ್ತಾ ಇರೋದನ್ನ ಕಂಡ ಬಾಲ ಲೀಲಾ ಒಂದು ಗಿಫ್ಟ್ ಬ್ಯಾಗ್ ನ ಪ್ರೆಸೆಂಟ್ ಮಾಡ್ತಾನೆ. ಅದ್ರೊಳಗೇನಿದೆ ಅಂತ ಗೊತ್ತಿಲ್ಲದ ಶ್ರೀಲೀಲಾ ಆಶ್ಚರ್ಯದಿಂದ ಇರುವಾಗ ಬಾಲ ಅದನ್ನ ಓಪನ್ ಮಾಡ್ಲಿಕ್ಕೆ ಹೇಳ್ತಾನೆ.
ಅದ್ರೊಳಗೊಂದು ಅದ್ಭುತವಾದ ಬ್ರಾಂಡೆಡ್ ಹ್ಯಾಂಡ್ ಬ್ಯಾಗ್ ಇದ್ದಿತ್ತು. ಇದು ಬಾಲಿವುಡ್ ಸೆಲೆಬ್ರಿಟೀಸ್ ಯೂಸ್ ಮಾಡೋ ಬ್ಯಾಗ್. ಇದ್ರ ಬೆಲೆ 60 ಲಕ್ಷ. ವಾಟ್? 60 lakhs? ಅಂದ್ರೆ ಇವತ್ತಿಂದ ನಾನು ಒಬ್ಬ ಸೆಲೆಬ್ರಿಟಿನಾ? ಇವತ್ತಿಂದ ಅಲ್ಲ, ನೀನ್ ಯಾವಾಗ್ಲೂ ಸೆಲೆಬ್ರಿಟಿನೇ. ಅವರು ಒಬ್ರಿಗೊಬ್ರು ಹಲ್ಕಿಸಿತ ಮಾತಾಡ್ತಾ ಇರೋದನ್ನ ಕಂಡ ಅಮೋಘ್ ಕೋಪದಿಂದ ಒಂದೇ ಸಮನೆ ಒಳಗಡೆ ಬಂದಿದ್ದ. ಲೀಲಾ, ಇದು ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್. ನಿನಗೆ ಈ ಬ್ಯಾಗ್ ಬಗ್ಗೆ ಏನೋ ಗೊತ್ತು? ಒರಿಜಿನಲ್ ಬ್ಯಾಗ್ ಅಲ್ಲಿ 6 letters ಇರುತ್ತೆ, ಆದ್ರೆ ಇದರಲ್ಲಿ 7 ಇದೆ. ಅದು ಅಲ್ಲದೆ ಇದರಲ್ಲಿ ಕಂಪನಿ ಹೆಸರು ಕೂಡ ತಪ್ಪಾಗಿದೆ. ಇದು ನಿನಗೆ ಸರಿ ಅನ್ಸುತ್ತಾ? ನಾನ್ ಯಾಕೆ ನಿನಗೆ ಡೂಪ್ಲಿಕೇಟ್ ಬ್ಯಾಗ್ ತಂದು ಕೊಡ್ತೀನಿ? ಸ್ವಲ್ಪ ಯೋಚನೆ ಮಾಡಿ ಹೇಳು ಅಂತ ಬಾಲ ಸಮಜಾಯಿಷಿ ಕೊಡ್ತಾ ಇದ್ರೆ, ಪ್ರೀತಿಯಿಂದ ಅಮೋಘ್ ಶ್ರೀಲೀಲಾಳ ಕೈಗಳನ್ನ ಹಿಡಿದು ತನ್ ಗಿಫ್ಟ್ ಕೊಟ್ಟಿರೋ ವಾಚ್ ಅನ್ನ ಮುಟ್ಟಿ ಮಾತನಾಡಲು ಶುರು ಮಾಡಿದ್ದ. ನಾನು ಇದುವರೆಗೂ ನಿಂಗೆ ಯಾವ ಅಡ್ವೈಸ್ ಕೂಡ ಕೊಟ್ಟಿಲ್ಲ, ಆದ್ರೆ ಈಗ ಹೇಳ್ತಾ ಇದ್ದೀನಿ. ಈ ಬಾಲ ನಿನ್ನ ಇಂಪ್ರೆಸ್ ಮಾಡಿ ಕನೆಕ್ಟ್ ಮಾಡೋದಕ್ಕೆ ಚೀಪಾದ ಐಟಮ್ ತಗೊಂಡ್ಬಂದು ಅವನ್ ನಿನ್ನ ಯಾಮರ್ಸೋದಕ್ ನೋಡ್ತಾ ಇದ್ದಾನೆ. ಈ ಲೋಕದಲ್ಲಿ ನನ್ನಿಂದ ಮಾತ್ರ ನಿನಗೆ ಒರಿಜಿನಲ್ ಗಿಫ್ಟ್ ಕೊಡೋದಕ್ ಸಾಧ್ಯ. ಮದ್ವೆ ಆಗಿ 2 ವರ್ಷದಲ್ಲಿ ಇವನು ಇಷ್ಟು ಕೋಪದಿಂದ ಮಾತಾಡೋದ್ನ ನಾನ್ ನೋಡೇ ಇಲ್ಲ. ನಾನು ಅವನ್ ಜೊತೆ ತುಂಬಾನೇ ಜಗಳ ಮಾಡಿದ್ದೆ, ಆದ್ರೆ ನನ್ ಯಾಮಾರ್ಬಾರ್ದು ಅಂತ ಯಾವುದೇ ಹೆದರಿಕೆ ಇಲ್ದೆ ನನಗೋಸ್ಕರ ಮಾತಾಡಿ ಹೋಗಿದ್ದಾನೆ. ಒಂದ್ ವೇಳೆ ನಾನು ಅವನ್ನ ಅರ್ಥ ಮಾಡ್ಕೊಳ್ದೆ ಹೋದ್ನಾ? ಮದ್ವೆಯಾಗಿ 2 ವರ್ಷದಲ್ಲಿ ಇವ್ನು ಇಷ್ಟು ಕೋಪದಿಂದ ಮಾತಾಡೋದನ್ನ ನಾನ್ ನೋಡಿಯೇ ಇಲ್ಲ. ಬಾಲ ಟೆನ್ಷನ್ ಅಲ್ಲಿ ಟೈನ ತೆಗಿತಿರೋದನ್ನ ನೋಡ್ತಾಳೆ. ಅಮೋಘ್ನಿಂದ ನನಗೆ ಯಾವ ಉಪಯೋಗನೂ ಇಲ್ಲ, ಆದ್ರೆ ಬಾಲ ನನಗೆ ಬಿಸ್ನೆಸ್ ಪಾರ್ಟ್ನರ್. ಅದು ಅಲ್ದೆ ನನಗೋಸ್ಕರ ಯಾವ ಕೆಲ್ಸಕ್ಕೂ ರೆಡಿ ಇರೋ ಒಬ್ಬ ದೊಡ್ಡ ಸಾಹುಕಾರ. ಅಮೋಘ್ ಮಾತನ್ ಕೇಳಿ ಬಾಲ ಪಾರ್ಟ್ನರ್ಶಿಪ್ ಇಂದ ಹಿಂದೆ ಸರಿದ್ರೆ ಏನ್ ಮಾಡೋದು ಅಂತ ಆಲೋಚಿಸಿ ಕ್ಯಾಬಿನ್ ಇಂದ ಫಾಸ್ಟ್ ಆಗಿ ಹೊರಗಡೆ ಬರ್ತಾಳೆ. ಏ ಅಮೋಘ್, ನನ್ಗೆ ಅಡ್ವೈಸ್ ಮಾಡಕ್ ಬಂದಿದ್ಯಾ? ನಿನಗೆ ಯಾರ ಅಧಿಕಾರ ಕೊಟ್ಟೋರು? ಯಾವಾಗ್ಲೂ ನೀನ್ ನನ್ಗೆ ಕೆಲ್ಸ್ತಾವನೆ, ಅರ್ಥ ಆಯ್ತಾ? ಮೊದ್ಲಿಂದ ಹೋಗೋ. ಏನು ಶರ್ಟ್ ಇದು? ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡ್ರ ತಾನೆ? ನೀನ್ ನನ್ ಗಿಫ್ಟ್ ಬಗ್ಗೆ ತಪ್ಪಾಗಿ ಮಾತಾಡ್ತೀಯಾ? ಅಮೋಘ್ ನಾನ್ ಮೌನವಾಗಿರೋದು ನನ್ ದೌರ್ಬಲ್ಯ ಅಲ್ಲ ಅನ್ನೋ ತರ ಬಾಲನಿಗೆ. ಏ ಬಾಲ, ನಾನ್ ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊ. ನಾನು ಆಫೀಸ್ ಬಾಯೋ ಕಾರ್ ಡ್ರೈವರೋ ಅಲ್ಲ. ನಿನ್ ಮುಂದೆ ನಿಂತಿದ್ದಾಳಲ್ಲ ಅವಳು ನನ್ ವೈಫ್. ಇನ್ನೊಂದ್ಸಾರಿ ನೀನೇನಾದ್ರೂ ನನ್ ವೈಫ್ ನ ಮುಟ್ಟಿದ್ರೆ ನಿಂತ ಜಾಗದಲ್ಲೇ ನಿನ್ನ ಹೊಡಿತೀನಿ. ಅಷ್ಟೊತ್ತಿಗೆ ಇಂಡಿಯಾದಲ್ಲಿಯೇ ಕೋಟ್ಯಾಧಿಪತಿಯಾಗಿದ್ದ ಭಾನುಪ್ರಕಾಶ್ ಅವರ ಪಿಎಯಿಂದ ಕಾಲ್ ಬಂದಿತ್ತು. ಅದು ಬಿಡು, ಇಂಪಾರ್ಟೆಂಟ್ ಆಗಿರೋ 2 ವಿಷಯ ಇದೆ ಪ್ರಕಾಶ್, ಅದನ್ನ ನೀವು ನನಗೋಸ್ಕರ ಮಾಡ್ಬೇಕು. ಹೇಳಿ ಸರ್, ಏನ್ ಮಾಡ್ಬೇಕು? ಹರ್ಮಿಸ್ ಬ್ರ್ಯಾಂಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ನನಗೆ ಅರ್ಜೆಂಟ್ ಆಗ್ಬೇಕು. ಅದ್ರ ಬೆಲೆ ಕಮ್ಮಿ ಅಂದ್ರೂ 60 ಲಕ್ಷ ಇರಬೇಕು. 2ನೇದನ್ನ ನಾನು ನಿಮಗೆ ವಾಟ್ಸ್ಆಪ್ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿ ಫೋನ್ ನ ಪಾಕೆಟ್ ಅಲ್ಲಿ ಇಡುವಾಗ ಸಡನ್ ಆಗಿ ಏನೋ ನೆನ್ಪಾಗಿ ವಾಟ್ಸ್ಆಪ್ ಓಪನ್ ಮಾಡ್ತಾ ಇದ್ದಂಗೆ ಅದರಲ್ಲಿ ಸ್ಕೂಲ್ ರಿಯೂನಿಯನ್ ಬಗ್ಗೆ ಒಂದು ಮೆಸೇಜ್ ಬಂದಿತ್ತು. ಇವತ್ತು ನಮ್ ಸ್ಕೂಲ್ ರಿಯೂನಿಯನ್ ಪಕ್ಕದಲ್ಲಿರೋ ಒಂದು ದೊಡ್ಡ 5 ಸ್ಟಾರ್ ಹೋಟ್ಲಲ್ಲಿ ಅದು ನಡೆಯೋದು. ನನಗೆ ನೆನಪಿದೆ, ನಾನು ನನ್ನ ಜೀವನದಲ್ಲಿ ತುಂಬಾ ಖುಷಿಯಾಗಿದ್ದು ಅದೆಲ್ಲ ನಾನು ನನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆಗಿದ್ದಾಗ. ಇದನ್ನ ಮಾತ್ರ ಮಿಸ್ ಮಾಡಲೇಬಾರದು. ಬರೇ ಶ್ರೀಮಂತರೇ ತುಂಬಿಕೊಂಡಿರ್ತಿದ್ದ ಆ 5 ಸ್ಟಾರ್ ಹೋಟೆಲ್ ಒಳಗೆ ಸ್ಟೈಲ್ ಆಗಿ ಎಂಟ್ರಿ ಆಗ್ತಾ ಇದ್ದ ಅಮೋಘ್ನನ್ನ ನೋಡಿದ ಸೆಕ್ಯೂರಿಟಿ ಎಂಟ್ರೆನ್ಸ್ ಅಲ್ಲೇ ಅಡ್ಡ ಹಾಕ್ದ. ಇದು ದೊಡ್ಡ ದೊಡ್ಡ ಶ್ರೀಮಂತರು ಬಂದು ಎಂಜಾಯ್ ಮಾಡೋ ಜಾಗ. ಇಲ್ಲಿ ನಿನ್ನಂತ ಲೋ ಕ್ಲಾಸ್ ಗಳೆಲ್ಲ ಬರಬಾರ್ದು. ಹೋಗು ಸರ್, ನಡಿ ಸರ್, ನಿಜಾನೇ ಹೇಳ್ತಾ ಇದೀನಿ ಸರ್. ಹೋಗಂತ ಹೇಳಿದ್ನಲ್ಲ. ಅಂತ ಆತ ತಳ್ಳಿದಾಗ ಅಮೋಘ್ ಕೆಳಕ್ಕೆ ಬಿದ್ದು ಒದ್ದಾಡ್ತಿದ್ದ. ಆಗಷ್ಟೇ ಅಲ್ಲಿಗೆ ರಾಯಲ್ ಕಾರ್ ನಲ್ಲಿ ಎಂಟ್ರಿ ಆಗಿದ್ದ ಆ 5 ಸ್ಟಾರ್ ಹೋಟೆಲ್ ಓನರ್ ಅಮೋಘ್ನ ನೋಡ್ತಿದ್ದಂಗೆ ಆಶ್ಚರ್ಯದಿಂದ ನಿಂತುಬಿಟ್ಟ. ಅರಸು ಸರ್, ಸರ್ ಸ್ಟಾಪ್ ಇಟ್ ಬ್ಲಡಿ ರಾಸ್ಕಲ್ಸ್. ಯಾರ ಮೇಲೆ ಕೈ ಮಾಡ್ತಾ ಇದ್ದೀರಾ? ಐ ವಿಲ್ ಶೂಟ್ ಎವ್ರಿ ಒನ್ ಆಫ್ ಯು ಬ್ಲಡಿ. ಸರ್, ಅಮೋಘ್ ಸರ್. ಅಯ್ಯೋ ಬೇಡ ಸರ್, ಇವ್ರಿಗೆ ಹೇಗೆ ಗೊತ್ತಾಗ್ಬೇಕು? ಬಿಡಿ ಸರ್, ಬನ್ನಿ ಸರ್. ಅಮೋಘ್ ನಿಜವಾಗ್ಲೂ ಯಾರು? ಅವನು ಶ್ರೀಲೀಲಾಗೆ ಅಷ್ಟೊಂದು ಕಾಸ್ಟ್ಲಿ ಡೈಮಂಡ್ ವಾಚ್ ನ ಗಿಫ್ಟ್ ಕೊಡೋದಕ್ಕೆ ಹೇಗ್ ಸಾಧ್ಯ ಆಯ್ತು? 5 ಸ್ಟಾರ್ ಹೋಟೆಲ್ ಓನರ್ಗೆ ಅಮೋಘ್ ಹಿಸ್ಟ್ರಿ ಪೂರ್ತಿ ಗೊತ್ತಾ? ಶ್ರೀಲೀಲಾ ಮತ್ತು ಅಮೋಘ್ನ ಈ ಸ್ವಾರಸ್ಯವಾದ ಕಥೆಯನ್ನ